ನಮಸ್ತೆ ಎಲ್ರಿಗೂ. ನನ್ನ ಹೆಸರು ಯಶೋದಮ್ಮ ರೇವಣಸಿದ್ದಪ್ಪ, ಗುಮ್ನೂರು ಭಾಗದಿಂದ. ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಿರೋದೇನಪ್ಪ ಅಂತಂದರೆ, ನಮ್ಮ ರೈತರಿಗೆ ಯಾವ ರೀತಿಯಲ್ಲಿ ಬೆಳೆಗಳನ್ನು ಬೆಳಿಬೋದು, ಯಾವ ಒಳ್ಳೆಯ ಉತ್ಕೃಷ್ಟ ಬೆಳೆಗಳನ್ನು ನಾವು ಬೆಳ್ಕೋಬೋದು, ಯಾವುದೇ ರೀತಿ ಕೆಮಿಕಲ್ ಇಲ್ಲದೆ ಬೆಳಿಬೋದು ಅನ್ನೋ ಒಂದು ಇದರಲ್ಲಿ ನಾನು ಹೇಳ್ತಾ ಇದ್ದೀನಿ. ನಾವು ಹಿಂದೆಲ್ಲ ಏನು ಮಾಡ್ತಾ ಇದ್ವಿ ಅಂತಂದರೆ, ಅಜ್ಜಂದಿರ ಕಾಲದಲ್ಲಿ ನಾವು ಮೊದಲು ಒಳ್ಳೆಯ ಫಲವತ್ತತೆ ಇರ್ತಕ್ಕಂಥ ಭೂಮಿಯನ್ನು ನೋಡ್ತಾ ಇದ್ವಿ. ಆದರೆ ಯಾಕಪ್ಪ ಅಂತಂದರೆ, ದನದ ಕೊಟ್ಟಿಗೆ ಗೊಬ್ಬರಗಳನ್ನು ಹಾಕ್ತಾಯಿದ್ರು, ಒಳ್ಳೆಯ ಫಲವತ್ತತೆ ಸಿಗ್ತಾಯಿತ್ತು, ಯಾವುದೇ ರೀತಿ ಕೆಮಿಕಲ್ ಇರ್ತಾ ಇರಲಿಲ್ಲ, ನಮ್ಮ ಭೂಮಿ ತುಂಬಾ ಮೃದುವಾಗಿರ್ತಾಯಿತ್ತು. ಅದಕ್ಕೆ ಒಂದು ನಾನು ಡೆಮೋ ತೋರಿಸ್ತೀನಿ, ಯಾವ ರೀತಿ ನಮ್ಮ ಭೂಮಿ ಇತ್ತು ಮೊದಲಿನ ಕಾಲ, ಅಜ್ಜರ ಕಾಲದಲ್ಲಿ ಯಾವ ರೀತಿ ಇತ್ತು ಅಂತ ನಾನು ಇದೊಂದು ಡೆಮೋ ಮುಖಾಂತರ ನಿಮಗೆ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ. ಈಗ ಒಂದು ಗ್ಲಾಸಿಗೆ ನಾನು ನೀರನ್ನು ಹಾಕ್ಕೊಂಡಿದ್ದೀನಿ. ಇದು ಭೂಮಿ ಯಾವ ರೀತಿ ಇತ್ತು ಅಂತಂದರೆ, ನಮ್ಮ ಅಜ್ಜಂದಿರ ಕಾಲದಲ್ಲಿ ಭೂಮಿ ಇಷ್ಟು. ನಾನೀಗ ಅರಿಶಿಣವನ್ನು ಹ್ಯಾಡ್ ಮಾಡ್ತಾಯಿದ್ದೀನಿ. ಯಾಕಪ್ಪ ಅಂತಂದರೆ, ಇದು ಮಂಗಳಕರವಾಗಿರ್ತಕ್ಕಂಥ ಒಂದು ಪ್ರಾಡಕ್ಟ್. ಇದು ಅರಿಶಿಣ ಅಡುಗೆಗೆಲ್ಲ ಬಳಸ್ತಾರೆ. ಮದುಮಕ್ಕಳು ಮಾಡುವಾಗ, ಮದುಮಗಳನ್ನು ಮಾಡುವಾಗ ಅರಿಶಿಣದಿಂದಲೇ ಲೇಪನ ಮಾಡ್ತಕ್ಕಂಥದ್ದು. ಅದಕ್ಕೋಸ್ಕರ ಇದು ಮಂಗಳಕರವಾಗಿರ್ತಕ್ಕಂಥ ಒಂದು ಪ್ರಾಡಕ್ಟ್ ಅಂತ ನಾನು ಇದನ್ನು ಬಳಸ್ತಾ ಇದ್ದೀನಿ. ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಅಂದರೆ, ನೋಡಿರಿ, ನಮ್ಮ ಅಜ್ಜರ ಕಾಲದಲ್ಲಿ ಈ ರೀತಿಯಾಗಿ ಭೂಮಿ ಇತ್ತು, ಹಳದಿ ಕಲರ್ ಆಗೈತೆ ನೋಡಿರಿ. ಇದು ಶುಭ್ರವಾಗಿರ್ತಕ್ಕಂಥದ್ದು, ಯಾವುದೇ ರೀತಿ ಕೆಮಿಕಲ್ ಇಲ್ಲ. ಅದಕ್ಕೆ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ, ಇತ್ತೀಚಿನ ದಿನಗಳಲ್ಲಿ ಕೆಮಿಕಲನ್ನು ಹ್ಯಾಡ್ ಮಾಡ್ತಾಯಿದ್ವಿ. ಹೌದ್ರಾ? ಈಗ ಫೆಸ್ಟಿಸೈಡ್ಸ್ ಹೊಡಿತೀವಿ, ಒಂದು ಗೊಬ್ಬರ ಹಾಕ್ತೀವಿ, ಬೆಳೆ ಬರಲಿ ಅಂತ ಯೂರಿಯಾ ಗೊಬ್ಬರ ಹಾಕ್ಬಿಟ್ಟು ನಾವೇನು ಮಾಡ್ತೀವಿ, ಚೆನ್ನಾಗಿ ಗೊಬ್ಬರವನ್ನು ಸುರಿತಾ ಇರ್ತೀವಿ. ಗೊಬ್ಬರ ಹಾಕಿದಾಗ ನಮ್ಮ ಭೂಮಿ ಯಾವ ರೀತಿ ಆಗುತ್ತೆ ಅಂತ ಈಗ ನೋಡೋಣ. ನೋಡ್ರಿ, ಈಗ ಅಜ್ಜಂದಿರ ಕಾಲದಲ್ಲಿರ್ತಕ್ಕಂಥ ಭೂಮಿ ಯಾವ ಥರ ಇತ್ತು, ಈಗ ನಾವು ಕೆಮಿಕಲನ್ನು ಹಾಕಿಬಿಟ್ಟು ಭೂಮಿ ಯಾವ ರೀತಿ ಆಗುತ್ತೆ ಅಂತ ನೋಡೋಣ. ಈಗ ಇದನ್ನು 2 ಭಾಗ ಮಾಡ್ತಾ ಇದ್ದೀನಿ. ಇದು ನೋಡಿರಿ, ಇಷ್ಟು ರೆಡ್ ಝೋನಿಗೆ ಬಂತು. ನಾವು ಗೊಬ್ಬರವನ್ನು ಹಾಕಿಬಿಟ್ಟು ರೆಡ್ ಝೋನಿಗೆ ತಂದ್ಕೊಂಡ್ವಿ. ಇತ್ತೀಚಿನ ದಿನಮಾನಗಳಲ್ಲಿ ಮಾಡ್ತಕ್ಕಂಥದ್ದು ಸುರಿತಾ ಹೋಗ್ತಾ ಇದ್ವಿ, ಆ ಗೊಬ್ಬರ ಅಂತೆ ಈ ಗೊಬ್ಬರ ಅಂತೆ ಅಂತ. ಅದಕ್ಕೋಸ್ಕರ ನಮ್ಮ ಒಂದು ಪ್ರಾಡಕ್ಟ್ ಅಂದರೆ ಆ್ಯಕ್ಟಿವೇಟಿಕ್ ಗೋಲ್ಡ್ ಅಂತ, ಇದು ಮೀಡಿಯೇಟರ್ ಆಗಿ ಕೆಲಸ ಮಾಡ್ತಕ್ಕಂಥದ್ದು. ನಾವೇನೇ ಒಂದು ಒಂದು ಹೊಲದಲ್ಲಿ ಬಿತ್ತನೆ ಮಾಡಿದ್ದೀವಿ ಅಂತಂದರೆ, ನಮ್ಮ ಸಸ್ಯಕ್ಕೆ ಎಲ್ಲ ಪ್ರತಿಯೊಂದಕ್ಕೂ ಇದು ಆ್ಯಕ್ಟಿವಿಟಿ ಗೋಲ್ಡ್ ಒಳ್ಳೆಯ ವರ್ಕ್ ಮಾಡ್ತಕ್ಕಂಥದ್ದು, ಗಮ್ಮಾಗಿ ಮತ್ತು ಮೀಡಿಯೇಟ್ರ್ ಕೆಲಸವನ್ನು ಮಾಡ್ತಕ್ಕಂಥದ್ದು. ಏನಪ್ಪ ಅಂತಂದರೆ, ನಾವು ಏನನ್ನೇ ಹಾಕಲಿ ಇದು ಕ್ಲೀನಾಗಿ ಸಪ್ಲೈ ಮಾಡ್ತಕ್ಕಂಥ ಒಂದು ಕೆಲಸವನ್ನು ತುದಿಯಿಂದ ಹಿಡಿದು ತುದಿಯವರೆಗೆ ಮತ್ತು ಎಲೆಯ ಹಿಂಭಾಗಕ್ಕೂ ಕೂಡ ಇದು ಸಪ್ಲೈ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಕ್ಕಂಥದ್ದು. ಅದಕ್ಕೆ ನಾವು ಇದನ್ನು ಬಳಸ್ರಿ ಅಂತ ನಮ್ಮ ರೈತರಿಗೆ ಹೇಳಿದ್ವಿ. ಅದಕ್ಕೆ ಒಬ್ರಿಗೆ ಹೇಳಿದ್ವಿ, ರಾಮಣ್ಣ ಅಂತ. ಅವರು ಆಯಿತು ನೋಡೋಣ ಬಳಸ್ತೀನಿ ಅಂತೇಳಿ ಅವರು ನಮ್ಮ ಆ್ಯಕ್ಟಿವಿಟಿ ಗೋಲ್ಡನ್ನು ಬಳಸ್ತಾರೆ. ವರ್ಷದಲ್ಲಿ 4 ಬಾರಿ ಹಾಕಬೇಕು ಅಂತ ನಾವು ಹೇಳ್ತಾ ಹೋಗ್ತೀವಿ. ಅದಕ್ಕೆ ಅವರು ಈ ಆ್ಯಕ್ಟಿವಿಟಿ ಗೋಲ್ಡನ್ನು ಹಾಕಿದ್ರು ಮತ್ತು ನೀರನ್ನು ಕಟ್ತಾ ಇದ್ದಾರೆ. ಹಾಗೆ ಇನ್ನೊಬ್ರು ಇವರು ಇದ್ರಲ್ಲ, ನೋಡೋಣಪ್ಪ ನೀನು ಬಳಸು ಅಂತ ನಾವು ಹೇಳಿದಾಗ ಅವ್ರೇನು ಮಾಡ್ತಾರೆ, ಇಲ್ಲ ಫಸ್ಟ್ ಅವ್ರು ಹಾಕಲಿ, ನಾನಿಲ್ಲಪ್ಪ ನಾನು ಅದೇ ಗೊಬ್ಬರನೇ ನಾನು ಹಾಕೋದು, ಅದನ್ನೇ ನಾನು ಹಾಕ್ತೀನಿ ಅಂತಂದು ಹಾಕ್ತಾರೆ ಮತ್ತು ನೀರನ್ನು ಕಟ್ತಾ ಹೋಗ್ತಾರೆ. ಮತ್ತು ಇವರಿಗೆ ರಾಮಣ್ಣ ಅನ್ನೋರಿಗೆ ನಾವು ಇನ್ನೊಂದು ಸಲ ವರ್ಷದಲ್ಲಿ 4 ಸಲ ಹಾಕಬೇಕು ಅಂದ್ವಿ. ಅವರು ಮತ್ತೊಂದು ಸಲ ಇದನ್ನು ಹಾಕ್ತಾ ಹೋದರು ಮತ್ತು ನೀರನ್ನು ಕಟ್ತಾ ಇದ್ದಾರೆ. ನೋಡಿರಿ, ನೀರು ಕಟ್ತಾ ಏನಾಗುತ್ತೆ, ಇಲ್ಲಪ್ಪ ನಾನು ಇವರಿಗೆ ಹೇಳಿದ್ವಿ ಬಳಸ್ರಿ ಅಂತ, ಇಲ್ಲ ನಾನು ಅದೇ ಗೊಬ್ಬರನೇ ಹಾಕೋದು, ನಾನು ಹಾಕಲ್ಲ, ನೋಡೋಣ ಫಸ್ಟ್ ಅವ್ರದ್ದು ಹೆಂಗೆ ಬೆಳೀತಾರೆ, ಬೆಳೀಲಿ, ಹೆಂಗೆ ಆಗುತ್ತೆ ಅವ್ರ ಭೂಮಿ ನೋಡೋಣ ಅಂತ ಹೇಳ್ತಾರೆ. ಅವರು ಮತ್ತೆ ಗೊಬ್ಬರವನ್ನು ಹಾಕ್ತಾರೆ. ಗೊಬ್ಬರನ ಹಾಕಿ ಮತ್ತು ನೀರನ್ನು ಕಟ್ತಾ ಹೋಗ್ತಾರೆ. ಆದರೆ ನಮ್ಮ ಇವರು ಇದನ್ನು ಮತ್ತೆ ಹಾಕಿದರು, ಆ್ಯಕ್ಟಿವಿಟಿಯನ್ನು ಮತ್ತೆ ಹಾಕ್ತಾ ಇದ್ದಾರೆ ಮತ್ತು ನೀರನ್ನು ಕಟ್ತಾ ಇದ್ದಾರೆ. ನೋಡಿ ಡಿಯರ್ ಲೀಡರ್ಸ್, ನೀವು ನೋಡ್ತಾ ಇರ್ಬೋದು. ಇವರಿಗೆ ಹೇಳಿದ್ವಿ ಈಗಾದರೂ ಹಾಕ್ರಿ ಅಂತ, ನೋಡೋಣ ಅಂತೇಳಿ ಮತ್ತು ಅವರು ಅದನ್ನೇ ಗೊಬ್ಬರನ ಹಾಕ್ತಾ ಇದ್ದಾರೆ, ಕೆಮಿಕಲನ್ನು ಹಾಕಿಬಿಟ್ಟು ಮತ್ತು ನೀರನ್ನು ಕಟ್ತಾ ಇದ್ದಾರೆ. ನೋಡಿ ಡಿಯರ್ ಲೀಡರ್ಸ್, ನೀವೇ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥ ನಮ್ಮ ಆ್ಯಕ್ಟಿವಿಟಿ ಗೋಲ್ಡು ಮತ್ತು ನಮ್ಮ ಅಜ್ಜರ ಕಾಲದ ಭೂಮಿಯ ಥರನೇ ಇದು
ಮತ್ತು ತಂದು ಕೊಡ್ತು. ನಮ್ಮ ಈ ಒಂದು ಆ್ಯಕ್ಟಿವಿಟಿ ಸೇಫ್ಟಿಯಿಂದ ಕಾಪಾಡ್ತಕ್ಕಂಥದ್ದು. ಇದನ್ನು ಬಳಸಿದರೆ ಎರೆಹುಳು ಹೆಚ್ಚಾಗ್ತಾ ಹೋಗ್ತದೆ ನಮ್ಮ ಭೂಮಿಯಲ್ಲಿ. ಯಾವುದೇ ರೀತಿ ಸತ್ವವನ್ನು ಕಳ್ಕೊಳ್ಳಲ್ಲ. ಪ್ರತಿಯೊಂದು ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಭೂಮಿ ಚೆನ್ನಾಗಿರಬೇಕು ಅಂತಂದರೆ ಈ ರೀತಿಯಾಗಿರ್ತಕ್ಕಂಥ ಪ್ರಾಡಕ್ಟನ್ನು ನಾವು ಬಳಸಿ ನಮ್ಮ ಭೂಮಿಯನ್ನು ಬಂಗಾರ ಮಾಡ್ಕೊಳ್ಳೋಣ. ಮತ್ತು ಮುಂದಿನ ಪೀಳಿಗೆಗೆ ಬೆಳೆಯನ್ನು ಬೆಳೀಲಿಕ್ಕೆ ಒಂದು ಭೂಮಿಯನ್ನು ಸ್ವಚ್ಛವಾಗಿ ನಮ್ಮ ಮಕ್ಕಳಿಗೆ ಕೊಡೋಣ ಅಂತಂದರೆ ಈ ಒಂದು ನಮ್ಮ ಮೋದಿಕೆರಲ್ಲಿ ಸಿಗ್ತಕ್ಕಂಥ ಆ್ಯಕ್ಟಿವಿಟಿ ಗೋಲ್ಡನ್ನು ನಾವು ಬಳಸೋಣ. ಗೋಲ್ಡ್, ಮ್ಯಾಕ್ಸ್, ಜೈ 3 ಪ್ರಾಡಕ್ಟ್ ಸಿಗ್ತಕ್ಕಂಥದ್ದು. ಪ್ರತಿಯೊಬ್ಬರಿಗೂ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಮತ್ತೆ ನಮ್ಮ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಮನೆಗೆ ಬಂದು, ನಿಮ್ಮ ತೋಟಕ್ಕೆ ಬಂದು ನಾವು ಡೆಮೋವನ್ನು ಕೊಟ್ಟು ನಿಮಗೆ ಪ್ರಾಡಕ್ಟನ್ನು ಮುಟ್ಟಿಸ್ಲಿಕ್ಕೆ ನಾವು ಹೆಲ್ಪ್ ಮಾಡ್ತೀವಿ. ಒಂದು ಅಡಿಕೆ ಗಿಡಕ್ಕೆ ಹಾಕಿದ್ವಿ ಅಂತಂದರೆ ಏನು ಮಾಡುತ್ತೆ ಅಂದರೆ ದುಂಡನ್ನು ದಪ್ಪ ಮಾಡುತ್ತೆ, ಸಿಪ್ಪೆಯನ್ನು ತೆಳು ಮಾಡ್ತಕ್ಕಂಥದ್ದು. 1 ಕಿಲೋ ಎಕ್ಸ್ಟ್ರಾ ನಮ್ಮ ಒಂದು ಗಿಡಕ್ಕೆ ಸಿಗ್ತಾ ಹೋಗುತ್ತೆ. ಪ್ರತಿಯೊಬ್ಬರು ಬಳಸಿ ತಿಳಿಸಿ ಗಳಿಸಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಕಾಲ್ ಮಾಡಿ ನಿಮ್ಮ ಮನೆಗೆ ಬಂದು ನಾನು ಡೆಮೋ ಕೊಟ್ಟು ನಿಮ್ಮ ಪ್ರಾಡಕ್ಟನ್ನು ನಿಮಗೆ ಪ್ರಾಡಕ್ಟನ್ನು ಮುಟ್ಟಿಸಿ ಬರ್ತಕ್ಕಂಥದ್ದು. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.